ಭಾರತ ವಿರುದ್ಧದ ಹೀನಾಯ ಸೋಲಿನ ಬಳಿಕ ನ್ಯೂಜಿಲೆಂಡ್ ನಾಯಕ ಕೇನ್ ವಿಲಿಯಮ್ಸನ್ ಭಾವುಕರಾಗಿ ಅತ್ತರು ಮತ್ತು ಈಗ ಅವರು ಒಂದು ಆಶ್ಚರ್ಯಕರ ಬಹಿರಂಗತೆ ಮಾಡಿದ್ದಾರೆ ಹಾಗೂ ಹಲವಾರು ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಟೀಂ ಇಂಡಿಯಾದ ಬಗ್ಗೆ ದೊಡ್ಡ ಮಾತನ್ನು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಭಾವುಕರಾಗಿದ್ದ ವಿಲಿಯಮ್ಸನ್ ಹೇಳಿದರು, ಈ ಸೋಲಿನಿಂದ ನಾವು ತುಂಬಾ ನಿರಾಸೆಯಾಗಿದ್ದೇವೆ, ಆದರೆ ನಾವು ಉತ್ತಮವಾಗಿ ಹೋರಾಡಿದ್ದೇವೆ. ಭಾರತ ತಂಡದಂತಹ ಪ್ರಬಲ ತಂಡಕ್ಕೆ ನಾವು ಉತ್ತಮ ಪೈಪೋಟಿ ನೀಡಿದ್ದೇವೆ. ಒಂದು ಹಂತದಲ್ಲಿ ನಾವು ಗೆಲುವಿನ ಬಹಳ ಹತ್ತಿರವಿದ್ದು ಹಾಗೂ ನಮ್ಮ ಬೌಲಿಂಗ್ ಇಂದು ಅದ್ಭುತವಾಗಿತ್ತು, ಆದರೆ ನಮ್ಮ ಬ್ಯಾಟಿಂಗ್ ನಿರೀಕ್ಷೆಯಂತೆ ಇರಲಿಲ್ಲ. ನಮ್ಮ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡಿ ಉತ್ತಮ ಮೊತ್ತ ಕಲೆ ಹಾಕಿದ್ದರೆ ನಮಗೆ ಒಳ್ಳೆಯ ಆರಂಭ ಸಿಗುತ್ತಿತ್ತು ಮತ್ತು ಬಹುಶಃ ನಾವು ಈ ಪಂದ್ಯವನ್ನು ಗೆಲ್ಲುತ್ತಿದ್ದೆವು. ಆದರೆ ಭಾರತೀಯ ಸ್ಪಿನ್ನರ್ಗಳು ಅದ್ಭುತ ಬೌಲಿಂಗ್ ಮಾಡಿದರು ಹಾಗೂ ರೋಹಿತ್ ಶರ್ಮಾ ಅವರು ತಮ್ಮ ಬೌಲರ್ಗಳನ್ನು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಬಳಸಿಕೊಂಡರು ಮತ್ತು ಅದ್ಭುತವಾಗಿ ಫೀಲ್ಡಿಂಗ್ ಸೆಟ್ ಮಾಡಿ ನಮ್ಮ ಬ್ಯಾಟ್ಸ್ಮನ್ಗಳಿಗೆ ಯಾವುದೇ ಅವಕಾಶ ನೀಡದೆ ನಿರಂತರ ಒತ್ತಡ ಹಾಕಿದರು. ರೋಹಿತ್ ನಿಜವಾಗಿಯೂ ಒಬ್ಬ ಅದ್ಭುತ ನಾಯಕ. ಅವರ ಹಾದಿಯಲ್ಲಿ ಅವರ ಬೌಲರ್ಗಳು ಸಹ ಖುಷಿಯಾಗಿ ಫ್ರೀಡಮ್ ಆಗಿ ಬೌಲಿಂಗ್ ಮಾಡುತ್ತಾರೆ. ಅವರು ತಮ್ಮ ಬೌಲರ್ಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುತ್ತಾರೆ. ನಾನು ಅವರನ್ನು ಮನಸ್ಸಿನಿಂದ ಗೌರವಿಸುತ್ತೇನೆ ಮತ್ತು ಇಂದು ನನ್ನ ಮನಸ್ಸಿನಲ್ಲಿ ಅವರ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಾಗಿದೆ. ಇದರಿಂದ ನಮಗೆ ಬಹಳಷ್ಟು ಕಲಿಯಲು ಸಾಧ್ಯವಾಯಿತು. ಮುಂದಿನ ದಿನಗಳಲ್ಲಿ ಯಾವುದಾದರೂ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ನಮ್ಮ ಎದುರಾಗಿ ಬಂದರೆ ಈ ಕಥೆ ಮತ್ತೆ ಪುನರಾವೃತವಾಗುವುದಿಲ್ಲ. ಆ ಪಂದ್ಯದಲ್ಲಿ ನಾವು ಟೀಂ ಇಂಡಿಯಾವನ್ನು ಸೋಲಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ನಮ್ಮ ಮನೆಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದರು. ಸ್ನೇಹಿತರೆ, ವಿಲಿಯಮ್ಸನ್ ನಿಜವಾಗಿಯೂ ಟೀಂ ಇಂಡಿಯಾವನ್ನು ಹೊಗಳಿದ್ದಾರೆ ಮತ್ತು ರೋಹಿತ್ ಅವರನ್ನು ಮಹಾನ್ ಆಟಗಾರ ಎಂದು ಹೇಳಿದ್ದಾರೆ. ಆದರೆ ಹೋಗುವ ಮೊದಲು ನಮಗೆ ಒಂದು ರೀತಿಯ ಎಚ್ಚರಿಕೆಯ ಸಂದೇಶವನ್ನು ಕೂಡ ನೀಡಿದ್ದಾರೆ. ಸ್ನೇಹಿತರೆ, ಅವರ ಈ ಹೇಳಿಕೆಯ ಬಳಿಕ ಇಂಡಿಯಾ, ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಯಾರು ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲಬಹುದು? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ.